ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ ಮಾರ್ನಿಂಗ್ ವಿಡಿಯೋನ ಯಾಕೋ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆ ಅಂತಂದರೆ ಇವಾಗ ತುಂಬಾ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಚಳಿ. ಓ ಯಪ್ಪ ದೇವ್ರೆ, ಎದೊಳಕ್ಕೆ ಆಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಸಿಕ್ಕಾಬಟ್ಟೆ ಎದ್ದು ಕೆಲಸ ಮಾಡೋದು ಹೆಂಗಪ್ಪ. ಈ ನೀರಂತೂ ಐಸ್ ಮುಟ್ಟೋ ಥರ ಇರುತ್ತೆ. ಅಂಥದ್ರಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಆಗೋದೇ ಇಲ್ಲ. ಎದ್ದು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋಕ್ಕೆಲ್ಲ ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಕ್ಷಮೆ ಇರಲಿ. ನನ್ನ ವಿಡಿಯೋ ಕಂಟಿನ್ಯೂಸ್ ಮಾಡೋಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡಂಗೆ ಆಗ್ತಾನೆ ಇಲ್ಲ. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಎಷ್ಟು ಚಳಿ ಇರುತ್ತೆ ಅಂತ. ಅದರಲ್ಲೂ ನಮ್ಮ ಈ ಕಡೆ ಯೂನಿವರ್ಸಿಟಿ ಸೈಡು ಸಿಕ್ಕಾಬಿಟ್ಟೆ ಗಾಳಿ ಆಗೋದೇ ಇಲ್ಲ. ಅಷ್ಟು ಒಂದು ಲೋಟ ಬಿಸಿನೀರು ಹಾಗೆ ಟೀ ಇಟ್ಕೊಂಡು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ಹಸ್ಬೆಂಡು ಟೀ ಇಟ್ಕೊಟ್ಟೆ ಅವ್ರು ಕುಡಿದ್ರು. ನಾನು ಒಂದು ಲೋಟ ಬಿಸಿನೀರು ಇಟ್ಕೊಂಡು ಕುಡಿದ್ಬಿಟ್ಟು ಇವಾಗ ತಿಂಡಿಗೆ ಇದು ಏನಪ್ಪ ಏನ್ರಿ ನಾನು ತಿಂಡಿ ಮಾಡ್ತಿರೋದು ನನಗೆ ಬರ್ತೈತಲ್ಲಪ್ಪ. ಪೊಂಗಲ್ ಮಾಡ್ತಾಯಿದ್ದೀನಿ, ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ ಖಾರ ಪೊಂಗಲ್ಗೆ. ಬೇಳೆ ಮತ್ತು ರೈಸ್ನ, ಹೆಸರು ಬೇಳೆ ಮತ್ತು ರೈಸ್ನ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಏನೇನು ಬೇಕು ಪೊಂಗಲ್ಗೆ ಏನೇನು ಬೇಕು ಅದನ್ನು ಐಟಮ್ಸ್ನ ಇವಾಗ ರೆಡಿ ಮಾಡ್ಕೋತೀನಿ. ಇವತ್ತು ಫುಲ್ ಡೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ಇವತ್ತು ತುಂಬಾ ಮನೆ ಕ್ಲೀನಿಂಗ್ ಇದೆ. ನನ್ನ ಹಸ್ಬೆಂಡ್ಗೂ ಕೂಡ ಇವತ್ತು ರಜೆ ಇದೆ. ಹಾಗಾಗಿ ನನ್ನ ಹಸ್ಬೆಂಡು ನಾವು ಇಬ್ಬರು ಸೇರಿಕೊಂಡು ಮನೆ ಕ್ಲೀನ್ ಮಾಡಬೇಕು. ಹಾಗೆ ಸ್ವಲ್ಪ ರೇಷನ್ ಅಕ್ಕಿ ಇದೆಯಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊತೀನಿ. ಯಾಕೆಂದರೆ ಇಡ್ಲಿ ದೋಸೆಗೆಲ್ಲ ಬೇಕು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಸ್ಬೇಕು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇವಾಗ ಬೇಗ ತಿಂಡಿ ಮಾಡಿಬಿಟ್ಟು ನೆಕ್ಸ್ಟು ಮನೆಯನ್ನ ಕ್ಲೀನ್ ಮಾಡ್ಕೊತೀನಿ. ಬನ್ನಿ ಇವಾಗ ತಿಂಡಿಗೆ ಏನು ಬೇಕು ರೆಡಿ ಮಾಡ್ಕೊತೀನಿ. ಬೆಳಿಗ್ಗೆ ಏನು ಬೇಕು ಅಂತ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಣ, ಮೆಣಸಿನ್ಕಾಯಿ ಒಂದು ಹಾಕ್ತೀನಿ. ಮಕ್ಕಳು ತಿನ್ನೋದ್ರಿಂದ ಒಂದೇ ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಸ್ವೀಟ್ ಪೊಂಗಲ್ ಮಾಡಿವತ್ತು ಅಂತಿದ್ದಾರೆ. ಹೆಚ್ಚಿನ ಪೊಂಗಲ್ಗೆ ಶುಂಠಿ ಬೆಳ್ಳುಳ್ಳಿನ ಹೆಚ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ, ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಇದಕ್ಕೆ ಜೀರಿಗೆ, ಮೆಣಸು ಮತ್ತು ಸಾಸಿವೆ ಮೂರನ್ನು ಹಾಕಿದ್ದೀನಿ. ಇದು ಚಟ್ನಿಗೆ ರುಬ್ಕೊಬಿಡ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕೊಂಡಿದ್ದೀನಿ. ಈ ಚಟ್ನಿ ಚಟ್ನಿನೂ ರೆಡಿ ಆಯಿತು. ಇವಾಗ ಪೊಂಗಲ್ನ ಮಾಡ್ಕೊತೀನಿ. ಭುವಿ ಸ್ನಾನ ಮಾಡ್ಕೊತೀರಿ. ಹಾಫ್ ಡೇ ಅಲ್ವಾ ಅಂಗನವಾಡಿಯಿಂದ? ಯಾಕೆ ಚಾರ್ಜ್ ಡಮ್ಮಿ ಫೋನ್ ಚಾರ್ಜ್ ಹಾಕ್ತಾರೆ ಯಾರಾದ್ರು? ಹಂಗೆಲ್ಲ ಕರೆಂಟ್ ವಿಷಯದಲ್ಲಿ ಆಟನ ಅಮ್ಮನ ಕಡೆ ಅಂತಾರ. ಹೇಳ್ತೀನಿ ನಿಮ್ಮ ಮೇಡಮ್ಗೆ ಫೋನ್ ಮಾಡಿ. ಈಗ ಆಫ್ ಮಾಡೋದೇನು? ನಾವು ಮಾತಾಡೋದು ಭುವಿ, ಡಮ್ಮಿ ಫೋನ್ ಚಾರ್ಜ್ ಹಾಕ್ಬಾರ್ದು. ಯಾರು ಹೇಳಿದ್ದು? ಯಾ ಮಿಸ್ಸು? ತಿಂಡಿ ಮಾಡ್ಬಿಟ್ಟು ನಾನು ಕ್ಲೀನ್ ಮಾಡಕ್ಕೆ ಹೋಗ್ತೀನಿ. ಈಗ ಪಾಪು ಅಂಗನವಾಡಿ ಕಳಿಸ್ಬೇಕಲ್ಲ, ಹಂಗಾಗಿ ಬೇಗ ಬೇಗ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿ ಮಾಡ್ಕೊಡ್ತೀನಿ ಬೇಗ ಬೇಗ. ಸ್ವೀಟ್ ಪೊಂಗಲ್ ಬೇರೆ ಮಾಡ್ಬೇಕಂತೆ. ಸ್ವೀಟ್ ಪೊಂಗಲ್ ಎಲ್ಲ ಮಾಡೋಕ್ಕಾಗಲ್ಲ, ಇವಾಗ ಟೈಮ್ ಆಗೋಗಿದೆ, ಕೆಲಸಗಳಿದೆ. ಜೋಡಿಂಬಿಲ್ಲ ಖಾಲಿ ಆಗ್ಬಿಟ್ಟಿದೆ. ಅಮ್ಮ ಖಾರ ಪೊಂಗಲ್ ರೆಡಿ ಆಯ್ತು, ಸ್ವೀಟ್ ಪೊಂಗಲ್ ರೆಡಿ ಆಯ್ತು. ಇವಾಗ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಮನೆ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಮಾಡ್ತಾ ಇದ್ದಾರೆ ಹಸ್ಬೆಂಡು. ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸ್ತೀನಿ. ಬಾ ಮಗಳು, ಸ್ನಾನ ಮಾಡಿಸ್ಕೊಡ್ತೀನಿ. ಚಾರ್ಜ್ ಆಗ್ತಾ ಇರ್ಲಿ, ಹೋಗು ನೀನು. ಹೋಗ್ತಿಗೆ ಸ್ನಾನ ಮಾಡಿಸ್ಬಿಡು. ಇಲ್ಲ ಹೋಗಿ ಎದ್ದಾಕಲ್ಲ, ನೀನು ಆಟ ಸಾಮಾನೆಲ್ಲ ಇಲ್ಲೇ ಇರುತ್ತೆ. ಆಯ್ತು.
ಬಲಪ ಊತಿಯ ಅರ್ಥ ಆಗ್ಲಿ ಹುಡುಕ್ತೀನಿ ಅಂತ ಗುಡ್ ಗುಡ್ ಇರು ಬಾ ಈ ಕಡೆ ಇಲ್ಲಿ ಬಾ ಬರೇ ನೀಟಾಗಿ ಮೆತ್ತಗಿಡಿ ಕುಡಿ ಇವಾಗೆಲ್ಲ ಇವ್ಸಿಲ್ವ ಇವು ಬಿಚ್ಕೋಬೇಕಾ ಈ ಪಿನ್ಗಳು ಬಿಚ್ಬೇಕಾ ಮತ್ತೇನ್ ಬಿಚ್ತಾ ಇದ್ದೀರಾ ಬಿಡಿರಲ್ಲ ಹಳೆದಾಗಿದ್ರೆ ಹೊಸದ್ ಬುಕ್ ಕೊಡ್ತೀನಿ ಬೇಡ ಮಡಗಿರೋ ಪಿನ್ಗಳು ತರಿ ಬಿಡಿ ನಾನು ತೆಗಿತಿದ್ದೀನಿಲ್ಲ ನೋಡಿ ಅಷ್ಟು ಈಸಿಯಾಗಿ ಬರ್ತೈತೆ ನೀವು ಯಾಕೆ ಅಷ್ಟೊಂದು ಇದು ಮಾಡ್ತಿದ್ದೀರಾ ಕಷ್ಟಪಡ್ತಿದ್ದೀರಾ ಅದೆಲ್ಲ ಹಳೇದಾಗಿದೆ ಬಿಡಿ ಇದು ಸಾಕು ನಂಬರ್ ತಗೋಬೇಕಷ್ಟೇ ಇದನ್ನ ಹಾಕ್ರಿ ಇಲ್ಲಿ ಇದ್ರ ಮೇಲೆ ಏನು ಇಡಬೇಡಿ ಇದು ಗ್ಲಾಸ್ ಆಮೇಲೆ ನನ್ನ ಮಗಳು ಅಂಗನವಾಡಿಗೆ ಹೋಗಲ್ಲ ಅಂತ ಅಳ್ತಾ ಇದ್ಲು ಯಾಕೆಂದರೆ ಇವತ್ತು ಅವ್ರ ಅಪ್ಪನಿಗೆ ರಜೆ ಇತ್ತಲ್ಲ ಹಾಗಾಗಿ ಅವ್ರ ಅಪ್ಪ ಡ್ಯೂಟಿಗೆ ಹೊರಟಿದ್ರು ಅವಳು ಕೂಡ ಹೊರಡ್ತಿದ್ಲು ಆದರೆ ಇವತ್ತು ಮನೆಯಲ್ಲೇ ಇರ್ತಾರೆ ಎಲ್ಲರೂ ಅಂತ ಹೇಳಿ ಹೇಳ್ತಾ ಇದ್ಲು ನಾನು ಹೋಗಲ್ಲ ಅಂತ ಆದರೆ ಅವಳು ಮನೇಲಿದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಹಾಗಾಗಿ ಅವಳನ್ನ ಅಳ್ತಿದ್ಲು ಕಳಿಸಿದ್ವಿ ನಾನೇನೋ ಪೂಸಿ ಹೊಡೆದು ಕಳಿಸಿದ್ವಿ ಹಾಗೆ ನನ್ನ ಮಗ ನೋಡಿ ಒಂಥರ ಆಟ ಆಡ್ತಾ ಇದ್ದ ಅದು ಮೆಮೊರಿಗಿರಲಿ ಅಂತ ಹಾಗೆ ಕ್ಯಾಪ್ಚರ್ನ ಡಿಲೀಟ್ ಮಾಡಲಿಲ್ಲ ಅಳ್ತಾ ಇದ್ದ ಅವ್ನು ನಾಳೆ ನಿದ್ರೆ ಟೈಮ್ ಆಗೋಗಿತ್ತು ಆದರೆ ಅವ್ನ ಮನಸ್ಸಕ್ಕೆಲ್ಲ ಕಸ ಎಲ್ಲ ಇತ್ತಲ್ಲ ರೂಮಲ್ಲಿ ಕ್ಲೀನ್ ಮಾಡ್ಬಿಟ್ಟು ಮಲಗ್ಸೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೆ ಅವ್ನು ಅಳ್ತಾ ಇದ್ದ ಎಷ್ಟು ಕ್ಯೂಟಾಗಿ ಬಸ್ ಬಿಟ್ಕೊಂಡು ಅಳ್ತಾ ಇದ್ದ ನನಗಂತೂ ನಗು ಸಿಕ್ಕಾಪಟ್ಟೆ ತಿಂಡಿ ಮಾಡ್ತಾಯಿದ್ದೀವಿ ಮುಖ ತೊಳ್ಕೊಂಡು ಲೀಚ್ಕೊಂಡು ಮುಖ ತೊಳ್ಕೊಂಡೆ ನೆಕ್ಸ್ಟು ಸಿಕ್ಕಾಪಟ್ಟೆ ಚಿಕ್ಕಿ ಆಮೇಲೆ ಮಧ್ಯಾಹ್ನದಿಂದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಬೇಕು ಅಂತ ವಾರ ಇವಾಗ ನಮ್ಮ ಚಿಕ್ಕಮ್ಮನಿಗೆ ತಿಂಡಿ ಹಾಕ್ಕೊಟ್ಟು ತಿನ್ನಿಸ್ತಾ ಇದ್ರು ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸ ತಿಂಡಿ ಮಾಡ್ಕೊತಾ ಇದ್ದೀವಿ ಚಳಿ ಅಪ್ಪ ತಡಿಕೆ ಆಗ್ತಿಲ್ಲ ಸ್ವೀಟ್ ಪೊಂಗಲ್ ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ಅದಕ್ಕೆ ಆ ಕಲರ್ ಬಂದಿದೆ ತಿಂತಾ ಇದ್ದೀನಿ ನನ್ನ ಹಸ್ಬೆಂಡ್ ನನ್ನ ಮಗಳು ಬಿಡಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಉಳ್ಳಾಗಡ್ಡೆ ಜಾಸ್ತಿ ಗಲೀಜು ಜಾಸ್ತಿ ಐತೆ ಹಾಕಿಲಿ ಗಲೀಜು ಜಾಸ್ತಿ ಐತೆ ಏನು ಇನ್ನೊಂದು ಚೀಲ ಕೊಡ್ಲಾ ವಿಡಿಯೋ ನೋಡ್ಕೊಂಡು ಹೇಳಿ ಅಂದರೆ ಹೇಳಲೇ ಇಲ್ಲ ಹಿಂಗೆಲ್ಲ ಥ್ಯಾಂಕ್ ಯು ಮತ್ತು ನಾನು ಯೂಸ್ ಮಾಡಿದಿರೋ ಪಾತ್ರೆಗಳು ಸಿಕ್ಕಾಬಟ್ಟೆ ಇದು ಕಬೋರ್ಡಲ್ಲೆಲ್ಲ ತುಂಬ ಹೋಗಿದ್ದು ಇಡೋಕ್ಕೆ ಜಾಗ ಇರಲಿಲ್ಲ ಅದನ್ನೆಲ್ಲ ಎತ್ತಿಡು ಅಂತ ಹೇಳಿದ್ರು ಕ್ಲೀನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆ ಅವಳೆ ತಿಪ್ಪೆಗುಂಡಿ ಥರ ಮಾಡ್ಕೊಂಡಿದ್ದೆ ಅಂತ ಬೈದರು ಸೊ ಹಂಗಾಗಿ ಅದನ್ನೆಲ್ಲ ಮೇಲಿಡೋಣ ಅಂಥೇಳಿ ಕಬೋರ್ಡಲ್ಲಿರೋ ಪಾತ್ರೆಗಳೆಲ್ಲ ಚೀಲಗಳಿಗೆ ತುಂಬಿ ಮೇಲಿಟ್ಟೆ ಹಸ್ಬೆಂಡ್ ಕೊಟ್ಟವ್ರು ಇಟ್ಟರು ಮೇಲ್ಗಡೆ ಅಂತೂ ಫುಲ್ಲು ಸಿಕ್ಕಾಪಟ್ಟೆ ಗಲೀಜಿತ್ತು ನಾವು 4 ವರ್ಷದಿಂದ ಕ್ಲೀನ್ ಮಾಡ್ಕೋತಾ ಇರ್ತೀವಿ ಆದ್ರೂ ಅದು ಹೆಂಗೆ ಮತ್ತೆ ಅಲ್ಲೇ ಹೋಗಿ ಡಂಪ್ ಮಾಡ್ತೀವಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಬಾಕ್ಸ್ಗಳಿದ್ವು ಅದನ್ನೆಲ್ಲ ಅಲ್ಲೇ ಕೆಳಗಡೆ ಬಾಕ್ಸ್ಗಳು ತೊಗೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ರು ನನಗೆ ಅದೆಲ್ಲ ಅಂತೇಳಿ ಅವರೇ ಅಲ್ಲಿರೋ ಪಾತ್ರೆಗಳೆಲ್ಲ ತೆಗೆದುಬಿಟ್ಟು ಒರೆಸ್ಕೊಟ್ರು ಅಡುಗೆ ಮನೆ ಅಂದರೆ ಗೊತ್ತಲ್ಲ ಸಾಮಾನ್ಯವಾಗಿ ಚಿಮ್ನಿ ಇರೋರು ಹೆಂಗೋ ನಡೆಯುತ್ತೆ ಚಿಮ್ನಿ ನಮ್ಮ ಮನೆ ಇಲ್ಲ ಎಕ್ಸಿಸ್ಟ್ ಫ್ಯಾನ್ ಇದೆ ಬಟ್ ಅದು ಜಾಸ್ತಿ ವರ್ಕ್ ಆಗುತ್ತೆ ಅದೇನು ಜಾಸ್ತಿ ಇದಾಗಲ್ಲ ಕ್ಲೀನಾಗಿ ಇದಾಗಲ್ಲ ಸೊ ಅಡುಗೆ ಮಾಡಿದ ಎಣ್ಣೆ ಎಲ್ಲ ಸ್ಲ್ಯಾಬ್ ಮೇಲೆಲ್ಲ ಕೂತ್ಬಿಟ್ಟು ಒಂಥರ ಜಿಡ್ಡು ಅನ್ನಿಸ್ತಾಯಿತ್ತು ನನಗಂತೂ ಸಿಕ್ಕಾಪಟ್ಟೆ ಯಪ್ಪ ದೇವ್ರೆ ಯಾವಾಗ ಕ್ಲೀನ್ ಮಾಡ್ತೀನಪ್ಪ ನಂಗೆ ಆಗಿದ್ದಾದ್ರೆ ಒಬ್ಬಳೇ ಮಂತೂ ಮಾಡೋಕ್ಕಾಗಲ್ಲ ನನಗೆ ಅದು ಸ್ಲ್ಯಾಬೆಲ್ಲ ಇಟ್ಕಲ್ಲ ಉಜ್ಜಬೇಕು ಚೆನ್ನಾಗಿ ಹಸ್ಬೆಂಡ್ ಚೆನ್ನಾಗಿ ಉಜ್ಜಿಕೊಟ್ರು ಕ್ಲೀನ್ ಮಾಡಿಕೊಟ್ರು ಪಾಪ ನಾನು ಒಬ್ಬಳೇ ಮಾಡ್ತೀನಿ ಅಂತ ನಾನು ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಬ್ಬರು ಸೇರಿ ಬೇಗ ಕೆಲಸ ಮುಗಿಸ್ಕೊಂಡ್ವಿ
ತುಂಬಾ ಟೈಮ್ ಆಗೋಗಿತ್ತು. ನನ್ನ ಮಗಳು ಬೇರೆ 2 ಗಂಟೆಗೆ ಕರ್ಕೊಬರ್ಬೇಕಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ. ಆಮೇಲೆ ಎಲ್ಲ ಅಡುಗೆ ಮನೆ ಕೆಲಸ ಮುಗೀತು. ನೆಕ್ಸ್ಟ್ ಬಂದು ಹಾಲಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಸುಸ್ತಾಗಿ ಕೂತಿದ್ರು. ಆವಾಗ ಟೀ ಇಟ್ಕೊಬಂದು ಕೊಟ್ಟೆ. ಟೈಮ್ ಆಗೋಗಿತ್ತು ಊಟ ಟೈಮು. ಹಾಗಾಗಿ ಮನೇಲೇ ಬ್ರೆಡ್ ಇತ್ತು ಅಂಥೇಳಿ ಟೀ ಜೊತೆಗೆ ಬ್ರೆಡ್ ತಿಂದ್ಕೊಂಡು ಇಬ್ಬರೂ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಟೈಮ್ ಆಗೇ ಹೋಗಿತ್ತು. ನನ್ನ ಮಗಳು ಕರ್ಕೊಬರೋಕ್ಕೆ ಅಂತ ಅವ್ರು ಹೊರಟರು. ನಾನು ಹೊರಡ್ತೀನಿ ಅಂತ ಅಂದರು. ನಾನು ಮನೆ ಕಸ ಎಲ್ಲ ಹೊಡ್ಕೊಂಡು ಕ್ಲೀನ್ ಆಯಿತು. ಕಸ ಹೊಡೆದಿರಲಿಲ್ಲ. ಕಸ ಎಲ್ಲ ನೀಟಾಗಿ ಹೊಡ್ಕೊಂಡು ಈಗ ಒಂದು ರೌಂಡು ಮನೆ ಒರೆಸ್ಬಿಡ್ತೀನಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಒಂಥರ ನೆಮ್ಮದಿ ಅನ್ನಿಸ್ತು. ನೆಕ್ಸ್ಟು ಮನೆ ಕೂಡ ಒರೆಸ್ಕೊಂಡೆ. ಅವ್ರು ಬರೋ ಅಷ್ಟರಲ್ಲಿ ಹಾರ್ಕೊಳ್ಳಿ ಅಂಥೇಳಿ ಮನೆಯೆಲ್ಲ ಒರೆಸಾದ್ಮೇಲೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಬಂದಮೇಲೆ ನೆಕ್ಸ್ಟು ಅಡುಗೆ ಇನ್ನೂ ಮಾಡಿರಲಿಲ್ಲ. ಅವಳಿಗೆ ಅಂಗನವಾಡಿಯಲ್ಲಿ ಮಧ್ಯಾಹ್ನ ಟೈಮ್ ಊಟ ಕೊಡೋಲ್ಲ. ಬರೀ ಇವತ್ತು ಸ್ಯಾಟರ್ಡೆ ಅಲ್ವಾ, ಪಾಯಸ ಅಷ್ಟೇ ಕೊಟ್ಟಿರ್ತಾರೆ. ಸೊ ಬಂದ ತಕ್ಷಣ ಊಟ ನೀನು ಬರೀ ಅಂತ ಒಂದು ಎತ್ಕೊಂಡು ಎಲ್ಲನೂ ಯಾಕೆ ಹಿಂಗೆ ಅರ್ಗುತ್ತೆ ಇದಿ ಗಂಟೆ ಕ್ಲೀನ್ ಮಾಡೋಕ್ಕೆ ಎಲ್ಲ ಬಿದ್ದೋಯ್ತು. ಯಾವ ರೇಂಜ್ ಹೊಡೆದಾಡ್ತಾರೆ ನೋಡಿ ಇಬ್ರು. ನನ್ನ ಮಗಳು ಸುತ್ಕೊಂಡು ಅಂತ ನೋಡಿದ್ವಿ. ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಎರಡು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಸಿಕ್ಕಾಬಿಟ್ಟೆ ಕಿತ್ತಾಡ್ತಾರೆ. ಇವಾಗಂತೂ ದೊಡ್ಡನಲ್ಲ, ಅದಕ್ಕೆ ಬೈದೆ ನಾನು ಅವಳಿಗೆ ಅಳ್ತಾ ಇದ್ಲು. ಆಮೇಲೆ ಸಮಾಧಾನ ಮಾಡ್ತಾಯಿದ್ಲು. ನೆಕ್ಸ್ಟ್ ನಾನು ನಮ್ಮ ಚಿಕ್ಕಮ್ಮನೂ ಸ್ವಲ್ಪ ಗಣಕೆ ಸೊಪ್ಪು ತಂದಿದ್ರು ಊರಿಂದ. ಅದನ್ನು ತುಂಬ ದಿನ ಇಟ್ಟಿದೆ. ಆಗಲೇ 1 ವೀಕ್ ಆಗೋಯ್ತು. ಅವ್ರು ಬಂದಾಗ ತಂದಿದ್ದು. ಮಾಡೋಕ್ಕೆ ಟೈಮೇ ಇರಲಿಲ್ಲ. ಅದನ್ನು ಇವತ್ತು ಮಸಪ್ ಮಾಡೋಣ ಅಂಥೇಳಿ ಅಂಥೇಳಿ ಚಿಕ್ಕಮ್ಮ ಕ್ಲೀನ್ ಮಾಡಿಕೊಟ್ರು. ಕ್ಲೀನ್ ಮಾಡಿಕೊಂಡು ಬೇಗ ಮಾಡಿಕೊಂಡು ಇದನ್ನು ಕೂಡ ಎಲ್ಲರೂ ಹೊಟ್ಟೆ ಅಷ್ಟ್ಕೊಬಿಟ್ಟಿದ್ದೀವಿ. ಬರೀ ಟೀ ಮತ್ತು ಬೆನ್ನು ಅಷ್ಟು ತಿಂದಿದ್ದು. ಟೈಮ್ ಬಂದು 2:30 ಆಗೋಗಿತ್ತು. ನಾನು ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲೆಲ್ಲ 3:30 ಆಗೋಗಿತ್ತು. ಹಾಗಾಗಿ ಬೇಗ ಬೇಗ ಮಾಡ್ಕೊಂಡು ಗಣಕೆ ಸೊಪ್ಪಿನ ಮಸಾಲೆ ಅಂತೂ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಹಪ್ಪಳ ಹಾಕ್ಕೊಂಡಿದ್ದೆ. ಹಪ್ಪಳ ಹಾಕ್ಕೊಂಡು ಒಟ್ಟಿಗೆ 3 ಜನ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಪಾಪ ನಮ್ಮ ಚಿಕ್ಕಮ್ಮ ಇದಕ್ಕೆ ಹೆಲ್ಪ್ ಆಯಿತು. ಅವ್ರು ಪಾಪನೇ ಇಟ್ಕೊಂಡ್ರು. ಇಟ್ಕೊಂಡಿದ್ದಕ್ಕೆ ನಮ್ಮ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ಇನ್ನೊಂದು ಸಲ ತರಕಾರಿ ಯೋಚನೆ ಕೂಡ ಇನ್ನೊಂದು ಸಲ ಮನೆ ಕ್ಲೀನ್ ಮಾಡ್ಕೋಬೇಕು. ಆವಾಗಲೂ ನಮ್ಮ ಚಿಕ್ಕಮ್ಮನ ಕರ್ಸ್ಕೋಬೇಕು. ಚಿಕ್ಕಮ್ಮನ ಅಮ್ಮನ ಯಾರನ್ನಾದ್ರೂ ಕರ್ಸ್ಕೊಂಡು ನೀಟಾಗಿ ಮನೆ ಕ್ಲೀನ್ ಮಾಡ್ಕೋಬೇಕು. ಮಕ್ಕಳೆಲ್ಲ ಇರ್ತಾರಲ್ವ, ಅವ್ರು ಕೆಲಸ ಮಾಡೋಕ್ಕೆ ಕೊಡಲ್ಲ. ಸೊ ಹಂಗನ್ಬಿಟ್ಟು ಕೆಲಸ ಮನೆ ಕ್ಲೀನ್ ಮಾಡ್ತಾನೆ ಇರೋಕ್ಕಾಗಲ್ಲ, ಮಕ್ಕಳಿದ್ದಾರೆ ಅಂತ ಹೇಳಿ. ಸಿಕ್ಕಾಬಿಟ್ಟೆ ಧೂಳಿರುತ್ತೆ. ಹಬ್ಬ ದುಡ್ಡೆ ನಾವು ಅಂದ್ಕೊಂಡೇ ಇರಲ್ಲ ಮನೇಲಿ ಎಲ್ಲ ಕೆಲಸ ಕ್ಲೀನ್ ಮಾಡಕ್ಕೆ ಇಟ್ಕೊಂಡ್ರೆ ಸಿಕ್ಕಾಬಿಟ್ಟೆ ಗಲೀಜಾಗುತ್ತೆ. ಎಷ್ಟು ಗಲೀಜು ತೆಗೆದಾಕಿದ್ದೀವಿ ಅಂದರೆ ಎಷ್ಟು ವಿಡಿಯೋದಲ್ಲೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ. ಅಷ್ಟು ಡಸ್ಟ್ ಮನೇಲಿ ಇಷ್ಟೊಂದು ಡಸ್ಟ್ ಅಂತ ನನಗೆ ಅನಿಸ್ತಿತ್ತು. ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ನೆನ್ನೆ ನಾನು ಕಚೆ ಹಿಟ್ಟೆಲ್ಲ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಒಂದು ರೇಂಜಿಗೆ ಮನೆ ಕ್ಲೀನ್ ಆಯಿತು. ಸ್ನಾನನೂ ಆಯಿತು. ಫ್ರೆಶ್ ಅಪ್ ಆಗಿ ಬಂದೆ. ಹಸ್ಬೆಂಡ್ ಇವಾಗ 1/2 kg ಚಿಕನ್ ತಂದು ಕೊಟ್ಟಿದ್ದಾರೆ. ಇದನ್ನು ಚಿಕನ್ ಚಾಪ್ಸ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ನಮ್ಮ ಅಜ್ಜಿ ಮಾಡ್ತಿತ್ತು ಚಿಕನ್ ಚಾಪ್ಸ್ನ, ಆ ರೀತಿ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನದ್ದು ಸಾಂಬಾರಿದೆ. ಗಣಕೆ ಸೊಪ್ಪನ್ನು ಮಸಾಪ್ ಮಾಡಿದ್ನಲ್ಲ, ಅದಕ್ಕೆ ಸೈಡ್ಸ್ಗೆ ಏನೂ ಇಲ್ಲ ಅಂಥೇಳಿ ಇವತ್ತು 1/2 kg ಚಿಕನ್ ತಂದಿದ್ದಾರೆ. ಸೊ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ನಮ್ಮ ಅಜ್ಜಿ ಹೇಗೆ ಮಾಡ್ತಿತ್ತು ಚಾಪ್ಸ್ನ ಆ ಥರ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ನಾನು ಬೇರೆ ಬೇರೆ ರೀತಿ ಮಾಡ್ತೀನಿ, ಬಟ್ ನಮ್ಮ ಅಜ್ಜಿ ಮಾಡ್ತಿದ್ರಲ್ಲ ಆ ರೀತಿ ಮಾಡ್ಬೇಕಂತ ಇವತ್ತು ತುಂಬ ಅನ್ನಿಸ್ತಿದೆ. ಚೆನ್ನಾಗಿದೆ. ನನಗೆ ಅದು ನೆನೆಸ್ಕೊತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ನಮ್ಮ ಅಜ್ಜಿ ಅಂತೂ ಸಖತ್ತಾಗಿ ಮಾಡ್ತಿದ್ರು. ನಮ್ಮ ಅಮ್ಮವರ ಅಮ್ಮ, ಆಮೇಲೆ ನಮ್ಮ ಚಿಕ್ಕಮ್ಮನೂ ಮಾಡ್ತಾರೆ. ಇವಾಗ ಅವ್ರು ಇಲ್ಲೇ ಇದ್ದಾರೆ. ಅವ್ರನ್ನ ಹೇಳಿಸ್ಕೊತೀನಿ. ನಮ್ಮ ಅಜ್ಜಿ ಇಲ್ಲ ಪಾಪ, ತೀರೋದ್ರು. ಇವಾಗ ನಮ್ಮ ಚಿಕ್ಕಮ್ಮನೂ ಮಾಡ್ತಾರೆ. ಅವ್ರ ಹತ್ರ ಹೇಳಿಸ್ಕೊಂಡು ಇವಾಗ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ.
ಇವಾಗ ಇದಕ್ಕೆ ಏನೇನು ಬೇಕೆಲ್ಲ ಪ್ರಿಪರೇಷನ್ ಮಾಡ್ಕೋತೀನಿ. ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ, 1/2 kg ಚಿಕನ್ ತಂದಿದ್ದಾರೆ. ನಾನು ನಮ್ಮ ಚಿಕ್ಕಮ್ಮ ಹಸ್ಬೆಂಡ್ ಅಷ್ಟೇ. ಸೊ ಹಾಗಾಗಿ ಇವಾಗ ನಾಳೆ ಸಂಡೇ, ನಾಳೆನೂ ನಾನ್ ವೆಜ್ ಮಾಡಬೇಕು. ನಾಳೆನೂ ಮಾಡಬೇಕು ನಾನ್ ವೆಜ್ಜಾ, ನಾಳೆ ಏನಾದರೂ ಬೇರೆ ತರಬೇಕು. ನಾಳೆ ಏನು ತರ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಅದಕ್ಕೆ ನಾನು ಬೇಡ ಇವತ್ತು ನಾಳೆನೇ ತೊಗೊಬನ್ನಿ ಅಂದರೆ, ಬಟ್ ಅವರು ಮಸಪ್ ಸೂಪರ್ ಆಗಿದೆ, ಅದಕ್ಕೇನೋ ಹಪ್ಪಳ ಹಾಕೊಡ್ತೀನಿ ಅಂದೆ. ಬೇಡ, ಮಧ್ಯಾಹ್ನ ಹಪ್ಪಳ ಅದೆಲ್ಲ ತಿಂದ್ವಿ, ಈಗ ಬೇಡ, ಏನಾದರೂ ಕೆಲಸ ಮಾಡಿದ್ವಲ್ಲ ಸಿಕ್ಕಾಬಟ್ಟೆ, ಇವತ್ತು ಕೆಲಸ ಇತ್ತಲ್ಲ, ಹಾಗಾಗಿ ನಾನ್ ವೆಜ್ ತೊಗೊಬತ್ತೀನಿ. ನಾನ್ ವೆಜ್ ತೊಗೊಬತ್ತೀನಿ, ಮಾಡು ಅಂತ ಅಂತಿದ್ರಲ್ಲ, ಫೋರ್ಸ್ ಮಾಡ್ತಾಯಿದ್ರು ತೊಗೊಬತ್ತೀನಿ ಅಂತ. ಪಾಪ ಅವ್ರಿಗೂ ತುಂಬ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ ಅನ್ಸುತ್ತೆ. ಅವ್ರು ತಿನ್ನಲ್ಲ ಜಾಸ್ತಿ, ಆದರೆ ಇವತ್ತೇ ಫಸ್ಟ್ ಟೈಮ್ ಅವರು ಜಾಸ್ತಿ ತಿನ್ಬೇಕಂತ ನೀರು ಕುಡಿಬಾರ್ದು ಚಿನ್ನೋದನ್ನ. ಇವತ್ತೇ ಫಸ್ಟ್ ಟೈಮ್ ಅವರು ತಿನ್ಬೇಕು ಅಂತ ಪದೇ ಹೇಳ್ತಾ ಇದ್ರು. ಜಾಸ್ತಿ ಚಿಕನ್ ತಿನ್ನಲ್ಲ ಅವರು, ಹಾಗಾಗಿ ಏನೋ ಆಸೆ ಪಡ್ತಿದ್ರಲ್ಲ ಅಂತ ಹೇಳಿ ಸರಿ ತೊಗೊಂಡು ಬನ್ನಿ ಆಯಿತು ಅಂತ ಹೇಳಿ ತರಿಸ್ಕೊಂಡೆ. ಇವಾಗ ಮಾಡಬೇಕು, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಇವಾಗ ಏನೇನು ಐಟಮ್ಸ್ ಬೇಕೋ ಎಲ್ಲ ತೊಗೋತೀನಿ. ಇದು 2 ಈರುಳ್ಳಿ ಸಾಕು. 2 ಈರುಳ್ಳಿ ತೊಗೊಂಡಿದ್ದೀನಿ, 1-2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನ ಇವಾಗ ಬಿಡಿಸ್ಕೊತೀನಿ. ಒಂದನ್ನ ನಾನು ಇಲ್ಲಿ ಸುಟ್ಕೋತೀನಿ, ಒಲೆ ಇಲ್ಲ, ಊರ ಕಡೆ ಎಲ್ಲ ಒಲೆಯಲ್ಲಿ ಸುಟ್ಕೋತಿದ್ದು. ಇವಾಗ ಇದರಲ್ಲಿ ಸುಟ್ಕೋತೀನಿ, ತೊಳೆದ್ಬಿಟ್ಟು ಸುಟ್ಕೋತೀನಿ. ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಸುಟ್ಕೋತೀನಿ. ಹಂಗೆ ಇಟ್ರೆ ಅದು ಏನ್ ಮಗ್ಳೆ, ಇದನ್ನ ಏನಪ್ಪಾ ಏನಕ್ಕಿದ್ ನಿಂಗೆ? ಇದನ್ನ ಸುಟ್ಕೋಬೇಕು. ಸಾಕು ಬಿಡು ಚಿನ್ನು. ಅಯ್ಯೋ, ಅದೇನ್ ಮಾಡೋದಲ್ಲ ಬಿಡು ಕಂದ, ಬಿಡಪ್ಪ. ಅದು ಇದು ಅಮ್ಮ ಚಿಕನ್ ಮಾಡ್ತಾ ಇತ್ತಲ್ಲ, ಫ್ರೈ ಮಾಡ್ತಾ ಇದ್ದಲ್ಲ. ಈರುಳ್ಳಿ ಬೇಕಾ ನಿಂಗೆ? ತಗೋ, ಆಯ್ತು. ಅಷ್ಟರಲ್ಲಿ ನಾನು ಚೆನ್ನಾಗಿ ಇದನ್ನ ಸುಟ್ಕೋಬೇಕು. ಸುಟ್ಟಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗೆಲ್ಲ ಹಿಂಗೆ ಮಾಡ್ತಿದ್ರು ಅನ್ಸುತ್ತೆ ಚಿಕನ್ ಚಾಪ್ಸ್ನ, ಬಟ್ ಇವಾಗ ತುಂಬ ವೆರೈಟಿ ಮಾಡ್ತಾರೆ. ಅವಾಗಿನ ಕಾಲದಲ್ಲೆಲ್ಲ ಹಿಂಗೇನೆ ಈರುಳ್ಳಿನ ಸುಟ್ಬಿಟ್ಟು ಮಾಡ್ತಿದ್ರು, ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಸುಟ್ಕೋಬೇಕು. ಮೇಲ್ಗಡೆ ಸಿಪ್ಪೆ ಮಾತ್ರ ಸುಡ್ತಾ ಇದೆ, ಚೆನ್ನಾಗಿ ಒಳಗಡೆ ಎಲ್ಲ ಫಸ್ಟ್ ಸುಟ್ಕೊಂಡು ನೆಕ್ಸ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತೀನಿ. ಇವಾಗ ಇದನ್ನ ಸುಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಮಸಾಲ ಬೇಕು ಇದನ್ನ ರುಬ್ಕೋಬೇಕು. ಬನ್ನಿ, ಇದನ್ನ ಸ್ವಲ್ಪ ತಣ್ಣಗಾಗಲಿ, ಇದನ್ನೆಲ್ಲ ಇಡ್ತೀನಿ. ನೆಕ್ಸ್ಟು ಇವಾಗ
ಇಲ್ಲಿ ನೋಡಿ ಇವಾಗ ಬೆಳ್ಳುಳ್ಳಿ ನಾನು ಹಿಂಗೆ ಹಾಕೋತೀನಿ. ಇದು ಬೆಳ್ಳುಳ್ಳಿ ಸಿಪ್ಪೆ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ನಾನು ಬೆಳ್ಳುಳ್ಳಿ ಹಾಕೊಂಡೆ. ಹಾಂ ಹಾಂ ಇದನ್ನ ಬೆಳ್ಳುಳ್ಳಿ ಮತ್ತೆ ಸುಟ್ಕೊಂಡಿದ್ದಲ್ಲ ಈರುಳ್ಳಿ, ಒಂದು ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಪೆಪ್ಪರು, ಅರ್ಧ ಸ್ಪೂನು ಇದು ಸೋಂಪು ಇಷ್ಟನ್ನ ಹಾಕೊಂಡು ಹಾಕೊಡ್ತೀನಿ. ಇದು ಒಂದೇ ಕೊಡು, ಹಾಕೊಡ್ತೀನಿ ಕೊಡು. ಇದು ಹಾಕೊಂಡೆ ಹಾಕೊಟ್ಟಿರಿ, ಹಾಕಿದೀನಿ ತಗೋ ಹೋಗು. ಇವಾಗ ಇದನ್ನ ರುಬ್ಕೋತೀನಿ. ಇವಾಗ ಈ ತರ ರುಬ್ಕೋಬೇಕು, ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೋತೀನಿ. ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದು ಮಸಾಲ ಬೇರೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಎಲ್ಲ ತೊಳ್ಕೊತೀನಿ. ಈಗ ಒಂಚೂರು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಡ್ತೀಯಾ? ಶುಂಠಿ ಬೆಳ್ಳುಳ್ಳಿಯ ರುಬ್ಕೊಬಿಡ್ತೀನಿ ಜಾಸ್ತಿನೇ, ನಾಳೆಗೂ ಬೇಕಲ್ಲ. ಇವಾಗ ಬಾಡ್ಲಿಕ್ಕೆ ಹಾಕಿದೆ, ಇದಕ್ಕೆ ಎಣ್ಣೆ ಹಾಕೋತೀನಿ. ಆನಿಯನ್ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನ ಹಾಕೋತೀನಿ, ಸ್ವಲ್ಪ ಹಾಕೋತೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕೋತೀನಿ, ಅರಿಶಿನ ಪುಡಿ ಸ್ವಲ್ಪ, ಉಪ್ಪನ್ನು ಹಾಕೊಂಡು ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ನಿಮಗೆ ಮಸಾಲ, ಇದಕ್ಕೇನೇನು ಬೇಕು ಮಸಾಲಾನ ಬನ್ನಿ ತೋರಿಸ್ಕೊಡ್ತೀನಿ. ಮಸಾಲಾನ ರೆಡಿ ಮಾಡ್ಕೊತೀನಿ. ಇವಾಗ ಮಸಾಲೆಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗಸಗಸೆ, ಹಾಗೆ 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಇದನ್ನ ಹಾಕೊಂಡು ರುಬ್ಕೋತೀನಿ. ಇವಾಗ ಇಷ್ಟನ್ನ ಮಸಾಲ ರುಬ್ಕೋತೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಬ್ಕೋತೀನಿ. ಇವಾಗ ಈ ಥರ ನುಣ್ಣಗೆ ರುಬ್ಕೋಬೇಕು. ನಾನು ಏನೇನು ಹೇಳಿದೆ ಅದೇ ಐಟಮ್ಸ್ ಅಷ್ಟೇ, ಇನ್ನೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಇವಾಗ ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕೋತೀನಿ. ಇವಾಗ ಇದಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ರುಬ್ಕೊಂಡಿದ್ದಲ್ಲ ಆ ಮಸಾಲನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ.
ಏನೋ ಮಾಡ್ಕೊಂಡಿಲ್ಲ, ಮಸಾಲ ಹಾಕಿದೆ. ಇವಾಗ ರುಬ್ಕೊಂಡಿದ್ನಲ್ಲಿ ನೋಡಿ ಆ ಮಸಾಲಾನ ಇದಕ್ಕೆ ಹಾಕಿದ್ದೀನಿ. ಹಾಗೆ ಇದನ್ನೆಲ್ಲ ಇದನ್ನ ನಾವು ಲಾಸ್ಟಲ್ಲಿ ಹಾಕ್ಬೇಕು. ಇದು ಚೆನ್ನಾಗಿ ಬೇಯಲಿ. ಇದೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಇಂಗ್ರೀಡಿಯೆಂಟ್ ಚಾಪ್ಸಿಗೆ ತುಂಬಾನೇ ಥರ ಚೆನ್ನಾಗಿರುತ್ತೆ. ಸೊ ಇದನ್ನ ಲಾಸ್ಟಲ್ಲಿ ಹಾಕಬೇಕು. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ರೈಸಿಗೆ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಗ್ರೇವಿ ಬೇಡ. ಮಧ್ಯಾಹ್ನ ಸಾಂಬಾರು ಇದೆ ನನಗೆ, ಅದಕ್ಕೋಸ್ಕರ. ಇದನ್ನು ಮಸಾಲಾನ ಇಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ. ಚಾಪ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಇದು ಅನ್ನಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಮಸ್ತಾಗಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಬಂದಿದೆ. ಇನ್ನೊಂದು ದಿನ ಚೆನ್ನಾಗಿ ಕ್ಲಾರಿಟಿಯಾಗಿ ಹೇಳ್ಕೊಡ್ತೀನಿ. ಇವಾಗ ಬೇಗ ಹೇಳ್ಕೊಟ್ಟಿದ್ದೀನಿ. ಮತ್ತೇನು ರೆಸಿಪಿ ಶೇರ್ ಮಾಡಬೇಕು ಅಂತಲ್ಲ, ಅದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನಂತೂ ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ. ಇವಾಗ ಇದನ್ನು ನೋಡಿ, ಗ್ರೇವಿ ಎಷ್ಟು ಸೂಪರಾಗಿ ಬಂದಿದೆ. ಇನ್ನೊಂದ್ಸಲ ಇದನ್ನ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಇವಾಗ ಎಲ್ಲ ಮಿಕ್ಸ್ ಆಯಿತು, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಆಫ್ ಮಾಡ್ತೀನಿ. ಇವಾಗ ಮುಚ್ಚಿಡ್ತೀನಿ. ನೆಕ್ಸ್ಟ್ ಇವಾಗ ರೈಸ್ ಮಾಡ್ಕೋಬೇಕು, ಮತ್ತೆ ಮುದ್ದೆ ಮಾಡ್ಕೋಬೇಕು. ಬನ್ನಿ ಎತ್ತಿರ್ತೀನಿ, ಇದನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ರೈಸ್ ಕೂಡ ಮಾಡ್ಕೋಬೇಕು. ಇವಾಗ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಮುದ್ದೆ ಮಾಡ್ಕೋಬೇಕು. ಇವಾಗ ಜಸ್ಟ್ ಊಟ ಕೂಡ ಮುಗಿತು. ಎಲ್ರು ಕರ್ನಾಟಕ ಡ್ಯಾನ್ಸ್ ಬರ್ತಾ ಇದೆ, ಹಾಗಾಗಿ ನೋಡ್ತಾ ಕೂತಿದೀವಿ. ಮಕ್ಳು ಕೂಡ ಆಟ ಆಡ್ತಾ ಇದ್ದಾರೆ ರೂಮಲ್ಲಿ. ಇವತ್ತು ಸಿಕ್ಕಾಬಟ್ಟೆ ವರ್ಕು. ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಸ್ವಲ್ಪ ಕೂತೇ ಇಲ್ಲ. ಒಂದು ಸಂಜೆ 5 ಗಂಟೆ ತನಕ ಕೆಲಸ ಮಾಡಿದೀವಿ. A to Z ಮನೆ ಫುಲ್ ಅದೇ ಕ್ಲೀನ್ ಮಾಡಿದೆ ಇವತ್ತು. ಇನ್ನೊಂಥರ ಸಮಾಧಾನ ಮನೆ ಕ್ಲೀನ್ ಮಾಡಿದ್ರೆ. ಮನೇಲಿ ಸಿಕ್ಕಾಬಟ್ಟೆ ಅನ್ವಾಂಟೆಡ್ ವೇಸ್ಟಿಂಗ್ಸ್ ಜಾಸ್ತಿ ಇದ್ವು, ಅದೆಲ್ಲಾನು ಹೊರಗಡೆ ಡಂಪ್ ಮಾಡ್ತಿದ್ವಿ. ಇವಾಗಂತೂ ಒಂಥರ ಫ್ರೆಶ್ ಫೀಲ್ ಆಗ್ತಿದೆ. ಹಾಗೆ ಒಂದು ಡೀಪ್ ಕ್ಲೀನ್ ಅಂತೂ ಸದ್ಯದಲ್ಲಿ ಮಾಡಲ್ಲ. ಏನಿದ್ರು ಜನವರಿ ಸಂಕ್ರಾಂತಿಗೆ ಮಾಡ್ಬೇಕು, ಅವಾಗ ಮಾಡ್ತೀವಿ. ಅಲ್ಲಿವರೆಗೂ ಡೀಪ್ ಕ್ಲೀನ್ ತಲೆ ಕೆಡ್ಸ್ಕೊಳಲ್ಲ, ಮೇಲೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಫುಲ್ ಟಯರ್ಡ್ ಆಗ್ತಿದೆ, ಸಿಕ್ಕಾಬಿಟ್ಟೆ ಟಯರ್ಡ್ ಫೀಲ್ ಆಗ್ತಿದೆ. ಆಗ್ತಾನೆ ಇಲ್ಲ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಸ್ವಲ್ಪ ಟಿವಿ ನೋಡ್ಬಿಟ್ಟು ಹೋಗಿ ಮಲ್ಕೋತೀವಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್, ಗುಡ್ ನೈಟ್.